ಮಾಡೋದು ನೀನೇ ಹೌದಾ ಮಾಡಿದ್ರಿ. ಅದಕ್ಕೆ ಆಂಡವ್ರ ಆಶೀರ್ವದಿಸ್ಲಿ. ಇಲ್ಲಿ ನಾನು ಹಿಂದೂ ಹೌದಾ? ಕ್ರಿಶ್ಚಿಯನ್ ಹಾ, ಎಲ್ಲ ಒಂದೇ ಇಲ್ಲಿ ಖಂಡಿತ. ಅಲ್ವಾ? ಎಲ್ಲರೂ ಒಂದೇ. ಏನ್ ನಿಮ್ ಪ್ರಾಬ್ಲಮ್ ಕೇಳಕ್ಕೆ ಯಾವ ಜಾತಿ ಯಾವ ಧರ್ಮ ಇಲ್ಲ ಇಲ್ಲಿ. ಹೌದು ಪ್ರಾಬ್ಲಮ್ ಎಲ್ಲರಿಗೂ ಬರುತ್ತೆ. ಹೌದು ನಾನು ಹಿಂದೂ ಅಂದ್ ನಿಂಗೆ ಸಪ್ರೇಟ್ ಆಗಿ ಬರಲ್ಲ, ನೀನ್ ಕ್ರಿಶ್ಚಿಯನ್ ಮುಸ್ಲಿಂ ಅಂತ ಸಪ್ರೇಟ್ ಆಗಿ ಬರಲ್ಲ, ಅವೆಲ್ಲ ಇಲ್ಲ. ಎಲ್ಲ ಆ ತುಂಬಾ ಇದು ಬಾತ್ರೂಮ್ದು ಹಾ, ನೀರ್ದು ತುಂಬಾ ಕಷ್ಟ. ಹಾ, ಎಲೆಕ್ಷನ್ ಹಾಕುವಾಗ ಮಾತ್ರ ಇದು ಬರ್ತಾರೆ. ಹಾ. ತುಂಬಾ ದುಡ್ಡು ಇದೆಲ್ಲ ಕಡಿಮೆ ಎಲ್ಲ. ಇವಾಗೆಲ್ಲ ರೇಷನ್ ಎಲ್ಲ ಕಡಿಮೆ ಜಾಸ್ತಿ ಆಗೈತೆ. ಹ್ಮ್ ಯಾವ್ದು ರೇಷನ್ ತಾಣನ ಅಂದ್ರೂ ಎಣ್ಣೆ ಅದು ಇದು ತಾಣನ ಅಂದ್ರೆ ಎಲ್ಲ ಜಾಸ್ತಿನೇ. ಏನ್ ನಿಮ್ಮ ಹೆಸರೇನ? ನಿಮ್ಮ ಹೆಸರೇನ? ಬೆಂಗಳೂರಲ್ಲಿ ಕನ್ನಡ ಹುಡ್ಕೋದೇ ಕಷ್ಟ ಆಗೋಯ್ತಲ್ರಿ. ಕನ್ನಡ ಬರುತ್ತಾ ಇಲ್ವಾ ನಿಮ್ಗೆ? ಹೇಳಿ ಹೇಳಿ, ಕನ್ನಡ ಬರುತ್ತಾ ಇಲ್ವಾ? ಬರಲ್ಲ ಅಣ್ಣ ಕನ್ನಡ ಅಂತ ಚೆನ್ನಾಗೇ ಹೇಳ್ತಿರಲ್ಲ. ನಿಮ್ಗೆ ಬರುತ್ತಾ? 2,000 ಬರ್ತಾ ಇದ್ಯಾ? ತಮಿಳವ್ರು, ಕನ್ನಡ ಅಲ್ಲ. ರೇಷನ್ ಕಾರ್ಡು ಇದೆಯಾ? ಎಲ್ಲ ಊರಲ್ಲಿ. ನೀವು ಇಲ್ಲಿಯವ್ರಲ್ವಾ? ಹೋಟೆಲ್ ಹಾಕೋದು ಊರಲ್ಲಿ ಎಲ್ಲ ಊರಲ್ಲಿ ಕಡೆ. ಅಯ್ಯೋ ಎಲ್ಲ ಏನ್ ನಿಮ್ಮ ಹೆಸರು? ಭುವನೇಶ್ವರ್, ಯಾವ ಊರು? ಬಿಹಾರ್. ಯಾರು ಯಾರು ಸ್ವಾಮಿ ಸ್ವಾಮಿ ಏನ್ ನಿಮ್ಮ ಹೆಸರು? ಒಣ್ಣು ಯಾವ ಬೇರೆ ಸ್ವಾಮಿ? ಜಯಕೊಡಿ. ಜಯಕೊಡಿ. ಜಯಕೋಡಿ. ಆ. ಯಾವ ಊರು? ನಮ್ಮೂರು ಬಾ ತಿರುಕೋಯಿಲೂರು. ಇದು ಇದು ಬೆಂಗಳೂರು. ಹೋಟೆಲ್ ಹಾಕ್ತಿರಿ? ಓಟ ಹಾ. ಹಿಂಗದ ಮುಚ್ಚ ಕುಡುಕಲ ಕುಡುಕಲ. ಯಾಕೆ? ಯಾರು ಕುಡುಕಲ? ಯಾರು ಕುಡುಕಲ? ರೇಷನ್ ಕಾರ್ಡ್ ಇಲ್ಲ? ರೇಷನ್ ಕಾರ್ಡ್ ಇಲ್ಲ? ರೇಷನ್ ಕಾರ್ಡ್ ಇರ್ಗುದು ಕುಡುಕಲ ಸ್ವಾಮಿ. ಯಾಕೆ ಕುಡುಕಲ ಸ್ವಾಮಿ? ಕುಪ್ಪಣ್ಣ ಕೇಳಿ ಕೇಕ್ರ ಕೇಕ್ರ ಮಾಡ್ತಾರ. ಏನ್ ನಿಮ್ ಪ್ರಾಬ್ಲಮ್? ಎಂತ ಇದು ಇಲ್ಲಪ್ಪ. ಪಿ ಸುಗರ್ ತಾಂಬ ಸಾಯಿಸ್ತಿ. ಆಮಾ ಬಿಪಿ ಶುಗರ್. ಬಿಪಿ ಶುಗರ್. ஆமா. ಅಯ್ಯಯ್ಯ ಆಸ್ಪತ್ರೆ ತೋರಿಲ್ಲ? ಆಸ್ಪತ್ರೆಗೆ ಹೋಗಿಂತಾಂಗಾರ. ಕನ್ನಡ ಬರಲ್ವಾ? ಕನ್ನಡ ಬರ್ತಿಲ್ಲಪ್ಪ. ಯಾಕಪ್ಪ ಬರ್ತಿಲ್ಲ. ಬರ್ತಿಲ್ಲ? ಎಷ್ಟು ವರ್ಷ ಆಯ್ತಿಲ್ಲ ಬಂದು? ನಾವಂದ 10 ವಯಸ್ಸಲ್ಲಿ ಬಂದ. 10 ವಯಸ್ಸಲ್ಲೇ ಬಂದ. ಕನ್ನಡ ಇಲ್ಲ? ಆಮಮ್ಮ. ಅಯ್ಯೋ, ಕನ್ನಡ ಎಲ್ಲಿ? ಕನ್ನಡ ಹುಡುಕ್ಬೇಕಲ್ಲಪ್ಪ ಕನ್ನಡನ ಇಲ್ಲಿ. ಕನ್ನಡ ಕಲಿಬೇಕು ನೀವು. ಅವ್ರನ್ನ ಕೇಳಿ, ಇವ್ರು ಹೇಳ್ಕೊಡ್ತಾರೆ. ಇವ್ರು ಎಲ್ಲಾ ಕಡೆ ಸುತ್ತಾ ಇದಾರೆ. ಯಾರು ಇವ್ರು? ನಿಮ್ಗೆ ಗೊತ್ತಾದ್ರು? ನಮ್ಮ ತಂಬಿ. ತಂಬಿ? ನಿಮ್ಮ ತಂಬಿ ಎಲ್ಲಾ ಕಡೆ ಸುತ್ತಿರ್ಕ ಏನು ಪ್ರಾಬ್ಲಮ್ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ನಮ್ ಕುಪ್ಪಣ್ಣ ಸೂಪರ್, ನಮ್ MLA ಸೂಪರ್ ಅಂತ ಎಲ್ರಿಗೂ அதான் சொல்றாரு. உனக்கு என்ன ப்ராப்ளம் சொல்லக்கா அப்படின்னாரு. சுகர் பிபி தான் சாமி அப்படின்ட்டான். ನೋಡ ತಗಲಾಕೊಂಡ್ಬಿಟ್ರ ಅಣ್ಣ. ಆಯ್ತು ಮೇಡಮ್, ಏನ್ ನಿಮ್ಮ ಹೆಸರು? ಇರಿ ಇರಿ ಇರಿ, ಏನ್ ನಿಮ್ಮ ಹೆಸರು? ದೈವಾನಿ. 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 ಏನ್ ಹೇಳ್ಕೊಟ್ರವ್ರು? ಅವ್ರೇನ್ ಹೇಳ್ಕೊಡೋದು, ನಾವೇ ಅವ್ರಿಗೆ ಹೇಳ್ಕೊಡ್ಬೇಕು. ನೀವೇ ಅವ್ರಿಗೆ ಹೇಳ್ಕೊಡ್ಬೇಕು. ಇದು ಎಜುಕೇಶನ್ ಇಂಪಾರ್ಟೆಂಟ್ ಅಂತ ಅದಕ್ಕೆ ಹೇಳೋದು. ನೀವೇ ಗಂಡಸ್ರಿಗೆ ಹೇಳ್ಕೊಡ್ಬೇಕು. ಗಂಡಸ್ರೆ ಹೆಂಗಸ್ರೆ ಬೇರೆ ಪ್ರಾಬ್ಲಮ್ ಇದೆ ಸತ್ಯ ಹೇಳಬೇಕು. ನಮ್ಮೇಲೆ ಪ್ರಾಬ್ಲಮ್ ಅಲ್ಲ, ಏನು ಇಲ್ಲ. ಇರೋವರೆಗೂ ಚೆನ್ನಾಗಿರ್ತೀವಿ ಅಷ್ಟೇ. ಇರೋವರೆಗೂ ಚೆನ್ನಾಗಿರ್ತೀರಿ ಅಷ್ಟೇ, ಬೇರೆ ಏನ್ ಪ್ರಾಬ್ಲಮ್ ಇಲ್ಲ. ಬೇರೆ ಏನು ಎಲ್ಲಾ ಮನೆಗಳಿಗೂ ಹಕ್ಕುಪತ್ರ ಇದೆಯಾ? ಯಾವ ಮನೆಗೂ ಇನ್ನ ಹಕ್ಕುಪತ್ರ ಕೊಟ್ಟಿಲ್ಲ. ಮತ್ತೆ ಎಲ್ಲಾ ಕೊಟ್ಟಿದ್ದಾರೆ ಅಂತಂದ್ರು. ಹಕ್ಕುಪತ್ರ ನಾವೇ ತಗೋಬೇಕೀಗ. ನಾವೇ ಗೌರ್ಮೆಂಟ್ ಹತ್ರ ಫೈಟ್ ಮಾಡಿ ಹಕ್ಕುಪತ್ರ ತಗೋಬೇಕು ಅಷ್ಟೇ. ಅವ್ರು ಕೊಡಲ್ಲ. ಮತ್ತೆ ಓಟಿಗೆ ಇಲ್ಲಿಗೆ ಬರ್ತಾರೆ ಕೇಳಕ್ಕೆ? ಓಟಿಗೆ ಬರ್ತಾರೆ, ಕೊಡೋವಾಗ ಹಕ್ಕುಪತ್ರ ನಾವು ತಗೋಬೇಕಷ್ಟೇ. ತಗೋಬೇಕು. ಕೊಡ್ತಾರಾ ಇಲ್ಲ ಈಗಲೇ ಎಲ್ಲ ಈ ಒಂದು ಜನರೇಷನ್ ಬದುಕಿದಂಗೆ MLA ಸಾಹೇಬ್ರು ರಾಮಲಿಂಗ ರೆಡ್ಡಿ ಇರೋವರೆಗೂ ನಮ್ಗೆ ಏನು ಕೊರತೆ ಇಲ್ಲ. ಅವ್ರು ಇದ್ದಾರೆ, ಎಲ್ಲ ನೋಡ್ಕೋತಾರೆ. ಅವ್ರ ಜೊತೆಗೆ ನಮ್ಮ GD ಮರ ಅಧ್ಯಕ್ಷರು RK ಕುಪ್ಪಣ್ಣ ಅವ್ರು ಇದ್ದಾರೆ. ಅವ್ರು ಇರೋವರೆಗೂ ನಮ್ಗೇನು ಕೊರತೆ ಇಲ್ಲ. ಇವತ್ತು ಫುಲ್ ಕುಪ್ಪಣ್ಣ ಹಂಗಾರೆ ನಾಳೆ ಟಿವಿ ನೋಡ್ಬಿಟ್ಟು ನಿಮ್ಮನ್ನೆಲ್ಲ ಈ ಏರಿಯಾ ಪೂರ್ತಿ ಗಲ್ಲಿ ಗಲ್ಲಿ ಸುತ್ತಿದ್ರು ಅವ್ರ ಹೆಸರೇ ಹೇಳೋದು. ಹೌದಾ? ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಕುಪ್ಪಣ್ಣ ಹೆಸರೇ ಹೇಳೋದು. ಏನಪ್ಪ ಅವ್ರ ಹೆಸರು? ಈ ಚಿಕ್ಕ ಮಗನ್ ಕೇಳ್ಬೇಡ್ರಿ ಸರ್, ಸ್ವಲ್ಪ ದೊಡ್ಡವ್ರನ್ನ ಕೇಳಿ. ಓಕೆ. ನೀರ್ ಹಿಡಿತವ್ರು ನೋಡ್ರಪ್ಪ. ಏನ್ ನಿಮ್ಮ ಹೆಸರು? ವಲ್ಯಮ್ಮ. ನಿಮ್ಮ ಹೆಸರು? ಅಂಜಲಿ. ಓ ಅಂಜಲಿ. ಅಂಜಲಿ ಅಂಜಲಿ ನೀರು ಒಂದಿರ್ಕ ಡೈಲಿ ಇಲ್ಲ, ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಚೇಂಬರ್ ಇರ್ಕಾ? ಚೇಂಬರ್ ಇರ್ತದೆ. ಇರ್ಕಾ? ಚರಂಡಿ ಇರ್ಕ? ಮೋರಿ ಇರ್ತದೆ. ಇರ್ಕದಾ? ಕನ್ನಡ ಬರುತ್ತಾ? ಬರುತ್ತೆ. ಹಬ್ಬ ಸದ್ಯ ಕನ್ನಡ ಬರುತ್ತೆ ಅಂತ ಆಯ್ತು ಹಂಗಿದ್ರೆ. ಏನ್ ನಿಮ್ ಪ್ರಾಬ್ಲಮ್? ನಮ್ ಪ್ರಾಬ್ಲಮ್ ಏನಿಲ್ಲ. ರೇಷನ್ ಕಾರ್ಡ್ ಇದೆಯಾ? ಇಲ್ಲ. ಹಕ್ಕುಪತ್ರ ಇದೆಯಾ ಮನೆಗೆ? ಇಲ್ಲ. ರೇಷನ್ ಕಾರ್ಡ್ ಇದೆಯಾ? ಇಲ್ಲ. ಹಕ್ಕುಪತ್ರ ಇದೆಯಾ? ಅದಾ ಮೇಜರ್ ಪ್ರಾಬ್ಲಮ್. ಬೇಡವಾ ನಿಮಗೆ? ಬೇಕು. ಆ ಕಡೆ ಎಲ್ಲೂ ನೋಡ್ಬೇಡಿ. ಇಲ್ಲ ಇಲ್ಲ. ಎಲ್ಲ ನೋಡ್ಬೇಡಿ ನೀವು. ಆ ಕಡೆ ಎಲ್ಲ ನೋಡ್ಬೇಡಿ. ನನ್ನ ನೋಡಿ ಹೇಳಿ. ಸರಿ ಆಯ್ತಾ? ಕ್ಯಾಮ್ರಾನು ನೋಡ್ಬೇಡಿ, ನನ್ನ ನೋಡಿ ಹೇಳಿ ನಿಜವಾಗ್ಲೂ ಏನ್ ಸಮಸ್ಯೆ ಇದೆ ಅಂತ. ಇಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ನಮ್ಗೆ. ಹೌದಾ? ಹೊರಗಿಲ್ಲ, ಆರಾಮ. ಎಲ್ಲ ಎಲ್ಲ ಕುಪ್ಪ ಸರ್ ಇದಾರೆ ನೋಡ್ಕೊಂಡು. ಎಲ್ಲ ಕುಪ್ಪ ಸರ್
ಯಾರ್ರಿ ಅದು ಕುಪ್ಪ ಸರ್? ನಾವು ನೋಡ್ಲೇಬೇಕಲ್ಲ, ಈ ರೇಂಜ್ಗೆ ಹೊಗಳ್ತವ್ರೆ ಕುಪ್ಪ ಸರ್. ನಮ್ಗೆಲ್ಲ ಅವರೇ. ಎಲ್ಲ ಅವ್ರೆ. ಸರಿ, ನಮಸ್ಕಾರ ಮೇಡಮ್. ಯಬ್ಬಾ ಯಬ್ಬಾ ಯಬ್ಬಾ, ಈ ಹೆಂಗೆ ಅಂದ್ರೆ ಪಾರಿವಾಳಗಳು ಕೂತಿರ್ತಾವ, ಓದೋಡಕ್ಕೆ ಚಿಂಗ್ ಚಿಂಗ್ ಅಂತ ಆಡ್ಬಿಡ್ತಾವಲ್ಲ, ಹಂಗೆಲ್ಲ ಆಡ್ಬಿಡ್ರು ನನಗೆ. ಏನ್ ನಿಮ್ಮ ಹೆಸರು? ಪೇಸು 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 ಪೇಸು. ಅಮ್ಮು. 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 ಅಮೂಲ್ಯನಾ? ಬರೀ ಅಮ್ಮು. ಬರೀ ಅಮ್ಮು. ಆ ಕಾಲದಲ್ಲಿ ಅಮ್ಮು ಅಂತ ಹೆಸರಿಟ್ಬಿಟ್ಟವ್ರೆ. ಎಲ್ಲಿ ನಿಮ್ಮ ಯಜಮಾನ್ರು? ಕೆಲ್ಸಕ್ಕೆ ಹೋಗಿದ್ದಾರೆ. ಹೌದಾ? ಅವ್ರು ನಿಮ್ಮನ್ನ ಅಮ್ಮು ಅಂತ ಕರೀತಾರ? ನೋಡಿ, ಕರೆಯಕ್ಕೆ ಈಸಿ ಮಾಡ್ಕೊಟ್ಟವ್ರ ಅವ್ರಿಗೆ. ಏನ್ ನಿಮ್ ಪ್ರಾಬ್ಲಮ್? ಏನಿಲ್ಲ ಸರ್, ಎಲ್ಲ ಚೆನ್ನಾಗಿದ್ದೀರಿ. ಎಲ್ಲ ಚೆನ್ನಾಗಿದ್ದೀರಾ? ನೀವು ಗೊತ್ತಾಯ್ತು, ಪಾರಿವಾಳ ಆರ್ದಂಗ್ಲೇ ಗೊತ್ತಾಯ್ತು ಎಲ್ಲ ಚೆನ್ನಾಗಿದ್ದಾರೆ ಅಂತ. ಹೌದಾ? ಎಲ್ಲರ ಮನೆಗೂ ಹಕ್ಕುಪತ್ರ ಇದೆಯಾ? ಇಲ್ಲ ಸರ್, ಮಾಡ್ಬೇಕು. ಹಕ್ಕುಪತ್ರ ಇದ್ರೆ ಅಲ್ವಾ ಚಂದ. ಮಾಡ್ಬೇಕು ಸರ್, ಮಾಡ್ಕೊಳ್ಳೋಣ. ಇದಾಗ್ಲಿ, ನೀವೇ ಮಾಡ್ಕೊಡ್ತೀರಾ? ಮಾಡ್ಕೊಡ್ಬೇಕು ಸರ್ಕಾರದಿಂದ, ನಾವ್ ಹೆಂಗ್ ಮಾಡಕ್ಕಾಗತ್ತೆ? ಮತ್ತೆ 2,000 ರೂಪಾಯಿ ಬರ್ತಾ ಇದೆಯಾ? ಬರ್ತಾ ಇಲ್ವಲ್ಲ. ಬರ್ತಾ ಇಲ್ವಾ? ಯಾಕೆ? ನಮ್ಗೆ ರೇಷನ್ ಕಾರ್ಡ್ ಇಲ್ವಲ್ಲ. ನೀವು ಶ್ರೀಮಂತರ? ನಾವು ಬಡವ್ರೆ. ಒಂದು ಲ್ಯಾಕ್ಸ್ ಆಫ್ ಇನ್ಕಮ್ ಏನಿಲ್ವಲ್ಲ. ಎಷ್ಟು ವರ್ಷಕ್ಕೊಂದು 10 ಲಕ್ಷ, 15 ಲಕ್ಷ, 20 ಲಕ್ಷ? 10,000 ಕೂಡ ದುಡಿಯಲ್ಲ ಸರ್. ಮತ್ತೆ ರೇಷನ್ ಕಾರ್ಡ್ ಇಲ್ಲ. ರೇಷನ್ ಕಾರ್ಡ್ ಮಾಡಿಲ್ವಲ್ಲ, ಸರ್ಕಾರ ಮಾಡ್ಕೊಡ್ಬೇಕಲ್ಲ. ಮೇಜರ್ ಪ್ರಾಬ್ಲಮ್. ವೋಟ್ ಹಾಕಂತ ಕೇಳ್ತಾರೆ. ಕುಪ್ಪಣ್ಣ ರೇಷನ್ ಕಾರ್ಡ್ ಮಾಡ್ಕೊಡ್ಬೇಕಲ್ವಾ? ಅಲ್ಲ, ಅವ್ರೇನು ಸರ್ಕಾರಲ್ಲಿ ಇಲ್ವಲ್ಲ. ನಮ್ಮ ಅಣ್ಣ ನಮ್ಮ ಏರಿಯಾಗೆ ಇರೋದು. ಸರ್ಕಾರ ಅಲ್ಲ, ನಿಮ್ ಏರಿಯಾಗೆ ಅವ್ರು ಇದ್ದಾಗ. ನಿಮ್ಮ ಹೆಸರೇನು? ಅಮ್ಮವ್ರಲ್ವಾ? ಅಮ್ಮವ್ರ ಹತ್ರ ರೇಷನ್ ಕಾರ್ಡ್ ಇಲ್ವಲ್ಲ, ನಾನ್ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಯಾರ ಹತ್ರ ಮಾತಾಡೋದು? ಒಬ್ಬರಿಗೋಸ್ಕರ ಮಾತಾಡಕ್ ಆಗಲ್ಲ. ಎಲ್ಲಾರ್ಗೋಸ್ಕರ ಮಾತಾಡ್ತಾ ಇದಾರಲ್ಲ ನಮ್ಮ ಅಣ್ಣ. ಮಾತಾಡ್ತಾರೆ. ಯಾವಾಗ ಸಿಗುತ್ತೆ? ಸಿಗುತ್ತೆ, ಸರ್ಕಾರ ಯಾವಾಗ ಹೆಲ್ಪ್ ಮಾಡ್ತಾರ ಅವಾಗ. ನಿಮ್ಗೆ ಎಷ್ಟು ವರ್ಷ ಅಥವಾ ಎಷ್ಟು ವರ್ಷ ಆಯ್ತು ನೀವು ಇಲ್ಲಿದ್ದು? ನಾವು ಬಂದು ಇಲ್ಲಿ 20 ವರ್ಷ ಆಗ್ತಾ ಇದೆ. 20 ವರ್ಷದಿಂದ ಇಲ್ದಿರೋ ಹಕ್ಕುಪತ್ರ ಇನ್ನೊಂದು 20 ದಿನದಲ್ಲಿ ಸಿಗ್ಬೋದಾ? ಸಿಗ್ಬೋದು ಸರ್, ನಂಬಿಕೆ ಇದ್ರೆ ಸಿಕ್ಕುತ್ತೆ. ಕರ್ಸ್ರಿ ನಿಮ್ ಕುಪ್ಪಣ್ಣನ್ ಕರ್ಸ್ರಿ, ಅತ್ಲಾಗ ಅವ್ರ ಹತ್ರ ನೋಡೇ ಬಿಡೋಣ ಅದು ಯಾರು ಅಂತ. ನಿಮ್ಮ ಹೆಸರೇನು? ಎಂಕರಿಂಗ್ ಅಣ್ಣ. ಯಾಂಕರಿಂಗ್ ಅಲ್ಲ, ಟಿವಿ ಕುಪ್ಪಣ್ಣವ ಅವರೇ ಮಾತಾಡಿ. ಲೌಡ್ ಸ್ಪೀಕರ್ ಹಾಕಿ ಮಾತಾಡಿ. ಕುಪ್ಪಣ್ಣ ಸಾಹೇಬ್ರೆ. ಸರ್ ನಮಸ್ಕಾರ. 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 ಏನ್ ಸಾರ್ ನಿಮ್ಮನ್ನ ಇಡೀ ಏರಿಯಾಗೆ ಹೊಗಳ್ತವ್ರಲ್ಲ ಸಾರ್, ಮುಂದಿನ MLA ನೀವೇ ಅನ್ಸುತ್ತೆ. ಹಿಂಗೆ ಹೇಳಿ ಹೇಳಿ ಯಾವ್ದಕ್ಕೂ ಪ್ರಯೋಜನ ಇಲ್ರ ಮಾಡ್ಬಿಟ್ಟು. ನೋಡ್ರಿ, ಅವರೇ ಬೈತಾರೆ ಹಿಂಗ್ ಹೇಳಿ ಅತ್ಲಾಗ ಯಾವ್ದಕ್ಕೂ ಪ್ರಯೋಜನ ಇಲ್ದಂಗೆ ಮಾಡ್ಬಿಟ್ಟಿದ್ದಾರೆ ಅಂತ. ಅಲ್ಲ, ಎಲ್ಲ ಹೊಗಳ್ತೇರೆ ಅಂದ್ರೆ ಯಾರಾದ್ರೂ ಹೇಳ್ಕೊಟ್ಟು ಹೊಗಳಿಸ್ತೀರೋ ಅಥವಾ ನಿಜವಾಗ್ಲೂ ಕೆಲಸ ಮಾಡಿದಿರೋ? ಜನಗಳ ಮಧ್ಯದಲ್ಲಿ ಯಾವ ಪ್ರಾಬ್ಲಮ್ ಯಾವ್ದು ಸಾಲ್ವ್ ಆಗಲ್ಲ ಕೊನೆ ಸಾಯೋವರೆಗೂ. ಅಲ್ಲ ಹೌದು, ಸಾಯೋವರೆಗೂ ಯಾವ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಆದ್ರೆ ಒಂದು ಹಕ್ಕುಪತ್ರ, ಒಂದು ರೇಷನ್ ಕಾರ್ಡ್ ಮಾಡ್ಕೊಟ್ಬಿಡಿ ಅತ್ಲಾಗೆ ಪಾಪ. ಖಂಡಿತ ಮಾಡ್ಬೇಕು ಸರ್ ಅದನ್ನ. ಓಕೆ ಕುಪ್ಪಣ್ಣ ಸಾಹೇಬ್ರೆ, ಚೆನ್ನಾಗಿ ಹಿಂಗೆ ಕೆಲಸ ಮಾಡ್ಕೊಂಡು ಹೋಗಿ. ಇವತ್ತು ನೀವು ನನ್ನ ಪ್ರಕಾರ ನೀವು ಮಾಡಿರೋ ಕೆಲಸನೇ ಅನ್ಸುತ್ತೆ ಇಷ್ಟೊಂದು. ನಾನು ತುಂಬ ಕಡೆ ಹೋಗಿದ್ದೀನಿ ಬೆಂಗಳೂರಲ್ಲಿ, ಎಲ್ಲ ಸ್ಲಮ್ಗಳಿಗೂ ಎಲ್ಲ ಕಡೆ ಭೇಟಿ ಕೊಡ್ತಾ ಇದೀವಿ, ಎಲ್ಲರ ಪ್ರಾಬ್ಲಮ್ಸ್ ಕೇಳ್ತಾ ಇದೀವಿ. ಆಲ್ಮೋಸ್ಟ್ ಒಬ್ಬ MLAನೂ ಅಲ್ಲ, ಒಬ್ಬ ವ್ಯಕ್ತಿನ ಹೊಗಳಿದ್ದು, ಒಬ್ಬ ಇಲ್ಲಿನ ಅಂದರೆ ಒಬ್ಬ ಸಿಂಪಲ್ ಒಬ್ಬ ನಾಯಕನ ಹೊಗಳಿದ್ದು ಇದೆ ಫಸ್ಟು ಈ ರೇಂಜ್ಗೆ. ಅಧ್ಯಕ್ಷರು. ಓಕೆ ಸರ್, ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಷ್ಟೇ. ಓಕೆ. ಹಾಂ, ನಮಸ್ಕಾರ ಅಮ್ಮ. ಏನ್ ನಿಮ್ದು ಹೆಸರು? ದೇವಿ. ದೇವಿ ಅವ್ರು ಇರಿ, ಇಷ್ಟು ಚಂದ ದೇವಿ ಅಂತ ಹೆಸರು ಹಿಡ್ಕೊಂಡು ಒಳ್ಳೆ ಸೀರೆ ಹಿಡ್ಕೊಂಡು ಕೈಯಲ್ಲಿ ನಾಚ್ಕೊಂಡು ಹೋಗ್ತಾ ಇದ್ರೆ ನಾವ್ ಏನ್ ಮಾಡೋಣ? ಏನ್ ನಿಮ್ ಪ್ರಾಬ್ಲಮ್? ಎಲ್ಲ ರೆಡಿ, ಸಾಹೇಬರ್ ರೆಡಿ ಮಾಡಿದ್ದಾರೆ. ಯಾರು ಸಾಹೇಬ್ರು? ರಾಮ್ ರೆಡ್ಡಿ ಅವರೇ ಮಾಡಿದ್ರು. ಕರೆಂಟ್ದು, ಚೇಂಬರ್ದು, ಕೊಲ ನೀರ್ದು ಎಲ್ಲ ಅವರೇ. ಎಲ್ಲ ಆಯ್ತು. ನಿಮ್ದು ಮನೆಯಲ್ಲಿ? ಮನೆಯಲ್ಲಿ ಇದು. ಹೌದಾ? ಹಕ್ಕುಪತ್ರ ಇದೆಯಾ ಮನೆಗೆ? ಹಕ್ಕುಪತ್ರ ಇದೆ ನಮ್ಗೆ. 2,000 ಬರ್ತದೆ. ಬರುತ್ತಾ? ಎಷ್ಟು ಬರುತ್ತೆ ತಿಂಗಳ? 2,000 ಬರುತ್ತಾ? ನಿಜವಾಗ್ಲೂ ತಿಂಗಳ ಬರ್ತಿದ್ಯಾ? ಒಂದ್ ತಿಂಗಳು ಮಿಸ್ ಆಗಿಲ್ವಾ? ಇಲ್ಲ. ಸತ್ಯ ಹೇಳಿ. ಗಾಬರಿ ಆಯ್ತು. ಗಾಬರಿ ಆಗ್ಬಿಡಿ. ಏನ್ ನಿಮ್ಮ ಹೆಸರು? ಏನ್ ನಿಮ್ಮ ಹೆಸರು? ವಾ, ಏನ್ ನಿಮ್ಮ ಹೆಸರು? ಲಕ್ಷ್ಮಿ. ಲಕ್ಷ್ಮಿ. ಓ, ಬಂತ ಗೃಹಲಕ್ಷ್ಮಿ. ದುಡ್ಡು ದುಡ್ಡಿಲ್ಲ. ಯಾಕೆ? ಕಲ್ಸಕ್ ಹೋಗ್ತೆ ದುಡ್ಡು ಬರುತ್ತೆ. ಹೋದ್ರೆ ದುಡ್ಡು ಬರುತ್ತೆ, ಉಕ್ಸಾಟ ಎಲ್ಲ ಬರಲ್ಲ. ಏನ್ ನಿಮ್ ಪ್ರಾಬ್ಲಮ್ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್ ಇಲ್ಲ. ನಿಜ ಹೇಳಿ. ನೀರ್ ಬರುತ್ತಾ? ನೀರ್ ಬರಲ್ಲ. ಬರಲ್ಲ. ನೋಡಿ ಬಿಡಿ ಬಂತ, ಸತ್ಯ ಬಂತ. ಆಮೇಲೆ ಚೇಂಬರ್ ಕರೆಕ್ಟ್ ಇದೆಯಾ? ಅಲ್ಲಿ ಹೋಗಿ ಎತ್ಕೊಂಡ್ ಬರ್ಬೇಕು ನೀರು. ಅಲ್ಲಿ ಹೋಗಿ ಎತ್ಕೊಂಡ್ ಬರ್ಬೇಕು. ಶೌಚಾಲಯ ಇದೆಯಾ?
ಟಾಯ್ಲೆಟ್ ರೂಮ್ಸ್ ಇಲ್ಲೇ ಆಯ್ತು. ಇಲ್ಲೇ ಐತೆ. ಮತ್ತೆ ಚೇಂಬರ್ ಕರೆಕ್ಟ್ ಆಗಿದ್ಯಾ? ಕರೆಕ್ಟ್ ಆಯ್ತು. ಮಳೆ ಬಂದ್ರೆ ಹೆಂಗೆ ಇಲ್ಲಿ? ಮಳೆ ನೀರು ಹೋಗ್ತದೆ ಇಲ್ಲಿ. ಮಳೆ ನೀರು ಹೋಗ್ತದೆ. ಓಕೆ, BTM ಲೇಔಟ್ಗೆ ಬಂದ್ವಿ. ಈ ಒಂದು ಸ್ಲಮ್ನಲ್ಲಿ ಜನರನ್ನ ಮಾತನಾಡಿಸುವಂತಹ ಕೆಲಸವನ್ನು ನಾವು ಮಾಡಿದ್ವಿ. ಇಲ್ಲಿ ಬಹಳ ಅಂದರೆ ಏನು ಸಮಸ್ಯೆಗಳಿಲ್ಲ, ಅಂದರೆ ಈ ಸ್ಲಮ್ನಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿಕೊಟ್ಟಿದ್ದಾರೆ ಇಲ್ಲಿನ ಅಧ್ಯಕ್ಷರು, ಜೊತೆಗೆ MLA ಇರುವಂಥ ಮಾತುಗಳು ಕೇಳಿದ್ವಿ. ಆದರೆ ಇಲ್ಲಿ ಆಂಧ್ರ ಪ್ರದೇಶದಿಂದ ಬಂದಂಥವ್ರು ತುಂಬ ಜನ ಇದ್ದಾರೆ. ಅಲ್ಲಿ ಮೇಜರ್ ಸಮಸ್ಯೆ ಏನಪ್ಪ ಅಂತಂದರೆ ಅವರಿಗೆ ಅಲ್ಲೂ ಕೂಡ ವೋಟರ್ ಐ ಡಿ ಇದೆ, ಇಲ್ಲೂ ಕೂಡ ವೋಟರ್ ಐ ಡಿ ಈಗಾಗಲೇ ಬರ್ತಾ ಇದೆ. ಒಂದು ಕಡೆ ಕ್ಯಾನ್ಸಲ್ ಆಗಬೇಕು, ಒಂದು ಕಡೆ ವೋಟ್ ಹಾಕಬೇಕು. ಸೊ ಎರಡೂ ಕಡೆ ಅದು ಮೇಂಟೈನ್ ಮಾಡೋದು ಮಹಾದೊಡ್ಡ ಅಪರಾಧ ಆಗುತ್ತೆ. ಅದನ್ನು ಸ್ವಲ್ಪ ಅಧ್ಯಕ್ಷರಾಗಲಿ ಅಥವಾ MLA ಆಗಲಿ ಸ್ವಲ್ಪ ಗಮನಿಸ್ಕೊಳ್ಬೇಕು ಏನಾಗ್ತಾ ಇದೆ ಇಲ್ಲಿ ಅಂತ. ಜೊತೆಗೆ ಎಲ್ರಿಗೂ ಕೂಡ ಹಕ್ಕುಪತ್ರ ಮತ್ತೆ ರೇಷನ್ ಕಾರ್ಡ್ ಅಂತೂ ಇಲ್ಲವೇ ಇಲ್ಲ. ಸರ್ಕಾರದ ಯೋಜನೆಗಳು 5 ಗ್ಯಾರಂಟಿ ಯೋಜನೆಗಳನ್ನು ಪಡೆಯುವಲ್ಲಿ ಇಡೀ ಸ್ಲಮ್ ವಿಫಲವಾಗಿದೆ. 5 ಗ್ಯಾರಂಟಿ ಯೋಜನೆಗಳನ್ನು ಪಡೆಯುವಲ್ಲಿ ಇಡೀ ಸ್ಲಮ್ ವಿಫಲವಾಗಿದೆ. ಅಂದರೆ ಇಲ್ಲಿರೋ ಎಲ್ಲ ಮಹಿಳೆಯರು ಕೂಡ ಅವರು ಬಸ್ ಫ್ರೀ ಇಲ್ಲ, ಅವರಿಗೆ ಕರೆಂಟ್ ಫ್ರೀ ಇಲ್ಲ, ಯಾಕಂದರೆ 2,000 ರೂಪಾಯಿ ದುಡ್ಡು ಬರ್ತಾ ಇಲ್ಲ, ಯಾಕಂದರೆ ರೇಷನ್ ಕಾರ್ಡ್ ಇಲ್ಲ. ಮತ್ತು ಇಲ್ಲಿರೋ ಯೂತ್ಸ್ ಕೂಡ ಅವ್ರಿಗೆ ಯುವ ನಿಧಿನೂ ಬರ್ತಾ ಇಲ್ಲ. ಸೊ ಹೀಗಿರುವಾಗ ದಯವಿಟ್ಟು ಗ್ಯಾರಂಟಿ ಯೋಜನೆಗಳು ಅವ್ರ ಕೈ ಸೇರೋ ಥರ ನೀವು ಮಾಡಿ, ಅವರಿಗೆ ರೇಷನ್ ಕಾರ್ಡ್ನ ಆದಷ್ಟು ಬೇಗ ಮಾಡಿಕೊಡಿ. ವೋಟರ್ ಐ ಡಿನ ಒಂದೇ ವಾರದಲ್ಲಿ ಮಾಡೋರಿಗೆ ರೇಷನ್ ಕಾರ್ಡ್ನ 1-2 ವಾರ ತಗೊಂಡವ್ರು ಮಾಡೋಕ್ಕಾಗಲ್ವಾ? ಸೊ ದಯವಿಟ್ಟು ಅವ್ರಿಗೆ BPL ಕಾರ್ಡ್ ಮಾಡಿಕೊಡಿ. ಒಂದಷ್ಟು ರದ್ದು ಮಾಡಿದ್ದೀರಾ, ರದ್ದಾಯಿತು, ಇಂಥವ್ರಿಗೆ ಮಾಡಿಕೊಡಿ, ಬಡವರಿಗೆ ಮಾಡಿಕೊಟ್ಟು ದಯವಿಟ್ಟು ಅನುಕೂಲ ಮಾಡಿಕೊಡಿ ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಿದ್ದೀವಿ. ನಾಳೆ ಮತ್ತೊಂದು ಕ್ಷೇತ್ರದಲ್ಲಿ, ಮತ್ತೊಂದು ಏರಿಯಾದಲ್ಲಿ, ಮತ್ತೊಂದು ಗಲ್ಲಿಯಲ್ಲಿ ಸಮಸ್ಯೆಗಳನ್ನು ಕೇಳಿಕೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.